ಅರೆ ಇದೇನಿದು? ಯಾವಾಗ ಬಂದ್ರಿ ನೀವಿಬ್ರು? ಇದ್ಯಾಕೆ ಇಬ್ರು ಹೀಗೆ ಕೂತಿದ್ದೀರಲ್ಲ? ಅರ್ಜುನ್ ಏನಾಯ್ತು ಹೇಳು. ಆಗೋದೇನತ್ಗೆ, ಕೊನೆಗೂ ನಿಮ್ಮ ಆಸೆನೆ ಪೂರ್ತಿ ಆಯ್ತು. ನನ್ನ ಆಸೆನಾ? ಅಯ್ಯೋ ಏನಪ್ಪಾ, ಯಾವ್ದಾದ್ರು ಹುಡುಗಿ ನೋಡಿದ್ಯಾ? ಹಾಗಿದ್ರೆ ಹೇಳು, ಇವ್ರು ನಾನು ಇಬ್ರು ಹೋಗಿ ಫಟಾಫಟ್ ಅಂತ ಮಾತುಕತೆ ಮುಗಿಸಿ 3 ತಿಂಗಳಲ್ಲಿ ನಿನ್ ಮದ್ವೆನೂ ಮುಗಿಸ್ಬಿಡ್ತೀವಿ. ನೀವು ನನಗೆ ಮದುವೆ ಮಾಡಿ ಮನೆ ಬಿಟ್ಟು ಓಡಿಸೋದ್ರಲ್ಲೇ ಇದ್ದೀರಾ. ಆದ್ರೆ ಈಗ ಮದುವೆನೂ ಆಗದೆ ಈ ಮನೆ ಏನು ಊರೇ ಬಿಟ್ಟು ಹೋಗ್ಬೇಕು ಹಾಗಾಗಿದೆ. ಯಾಕೋ ಏನಾಯ್ತು? ಏನ್ರಿ ಇದು? ಏನೇನೋ ಮಾತಾಡ್ತೀರಾನೆ. ಅವನಿಗೆ ಪ್ರಮೋಷನ್ ಕೊಟ್ಟು ಚಂದಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನಗೆ ಬೇರೆ ಏರಿಯಾಗೆ ಚೇಂಜ್ ಆಗಿದೆ. ಹೌದಾ? ಎತ್ತಕೊಳ್ಳ ಕುರಿನ. ಏನ್ರಿ ಇದು? ಏನ್ರಿ ನಿಮ್ ದಬ್ಬಾಳಿಕೆ? ಅಲ್ಲಪ್ಪ, ನಾವು ಕಷ್ಟಪಟ್ಟು ಸಾಕಿ ಬೆಳೆಸಿ ಸಂತೆ ಮರಕ್ಕೆ ತಗೋಯ್ತಿದೀವಿ. ನೀವ್ ಹಿಡ್ಕೋಗ್ಬಿಟ್ರೆ ನಾವ್ ಹೆಂಗೆ ಬದುಕೋದು? ಇವಳು ಇದಾಳಲ್ಲ, ಇಟ್ಕೊಂಡು ಬದುಕೋ ಹೋಗು. ಏನಂದ ನೀನು? ನಾನೇನು ಹೆಣ್ಣಿಟ್ಕೊಂಡು ವ್ಯವಹಾರ ಮಾಡೋಣ ಅನ್ಕೊಂಡಿದ್ದೆ ನೀನು? ಗಿರಾಕಿ ಬೇಕು ಅಂದ್ರೆ ಹೇಳು, ನಾವೇ ಬರ್ತೀವಿ. ಸ್ವಲ್ಪ ಹಲ್ಲಿಟ್ಟು ಮಾತಾಡು. ಮೈ ಮಾರ್ಕೊಂಡು ತಿನ್ನೋಳಲ್ಲ ನಾನು. ಆ ಪರಿಸ್ಥಿತಿ ಬಂದ್ರೆ ಪ್ರಾಣ ಬಿಡ್ತೀನಿ. ಏನೇ ನಾಲ್ಗೆ ಬಹಳ ಉದ್ದ ಬಿಡ್ತಾ ಇದೀಯಾ? ಬಿಡೋ ನನ್ ಮಗಳನ್ನ. ಸಂತೆಲಿ ಸರಿಗಾಸ್ ಬದುಕ್ತಿದ್ದವಳು ಕಟ್ಕೊಂಡ ನಿಮ್ ಪ್ರೆಸಿಡೆಂಟು. ನಿಮ್ ಬುದ್ಧಿನ ಹಂಗೆ ತಾನೆ. ನನ್ನ ಮಗಳು ಅಂತವಳಲ್ಲ. ಏನ್ಲಾ ಮಾಡ್ದ ಇವನು? ನಮ್ಮ ಅಮ್ಮ ಅವ್ರನ್ನ ಸಂತೆಲಿ ಸೀರೆ ಬಿಚ್ಚಿ ವ್ಯಾಪಾರ ಮಾಡೋಳು ಅಂತಾನೆ ಗೌಡ್ರಿ. ಚಿನಾಲಿ, ನಿನ್ನ ಅಪ್ಪನಿಗೆ ಎಷ್ಟು ಕೊಬ್ಬಿದ್ರೆ ಈ ಮಾತಾಡ್ತಾನೆ. ಈ ಹಳ್ಳಿನಾಗೆ ಈ ರುದ್ರೇಗೌಡನ ಎದುರು ಹಾಕೊಂಡು ಬದುಕ್ತವರು ಯಾರು ಇಲ್ಲ. ಮುಚ್ಚ. ಎಂದೆ ನನ್ನ ಹೆಂಡತಿ ಬಗ್ಗೆ ನಾಲ್ಗೆ ಉದ್ದ ಮಾಡಿ ಮಾತಾಡ್ದವನ್ನ ಹಂಗೆ ಬಿಟ್ಬಿಡು ಅಂತೀಯ? ನಿನ್ನ ಬಿಟ್ಬಿಡ್ಬೇಕಾ? ಏ ಭೈರ, ನೀವೆಲ್ಲ ಕುರಿನ ಕಡಿದು ಹಂಚ್ಕೊಂಡು ಊಟ ಮಾಡ್ದ ಹಾಗೆ ಮೈನ ಹಂಚ್ಕೊಂಡು ಮಜಾ ಮಾಡ್ರು. ಒಂದ್ ಹೆಣ್ಣು ಸಿಕ್ಕರೆ ಹೀಗೆ ನಡ್ಕೊಳ್ಳೋದು? ಹೆಣ್ಣು ಅಂದ್ರೆ ಅನುಭವ ಸೇರಿಸಿ ಹೊಸನ್ ತಿಳ್ಕೊಂಡಿದ್ದೀರಾ? ನಾನ್ ಬದುಕಿರೋವರೆಗೂ ಈ ಮನೇಲಾಗ್ಲಿ ಈ ಹಳ್ಳಿಲಾಗ್ಲಿ ಇಂಥ ದೌರ್ಜನ್ಯ ನಡಿಕೆ ನಾ ಬಿಡಲ್ಲ. ಏ ದುರ್ಗಾ, ಇವಳ ಅಪ್ಪ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾನೆ. ಇವಳು ನಂಗೆ ಬಿಟ್ಬಿಡು ಅಂತೀಯಾ? ಹಾಗೆ ಬಿಟ್ಬಿಡು ಅಂತ ಯಾರು ಹೇಳಿದ್ದು? ಕಮಲ ಕೆಟ್ಟು ಹೋಗ್ಬಾರ್ದು, ಹೆಸರಲ್ಲೇ ಇರ್ಬೇಕು. ನನ್ನ ಬಗ್ಗೆ ಕೀಳಾಗಿ ಮಾತಾಡ್ದವ್ರಿಗೆ ಏನ್ ಶಿಕ್ಷೆ ಅಂತ ಈ ಊರಿಗೆ ಗೊತ್ತಾಗ್ಲಿ. ದುರ್ಗಾ, ನೀವ್ ಒಳಗೋಗು. ಮುಂದೇನ್ ಮಾಡ್ಬೇಕು ಅಂತ ನಾನ್ ತೀರ್ಮಾನ ತಗೊಳ್ತೀನಿ. ನೀನಾಗ ನೀನೇ ಸೆರಗ್ ತೆಗಿಯೇ. ನೀನಾಗ ನೀನೇ ಹೊರ್ಕೊಳೆ. ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ? ಭೈರ ಗೌಡ್ರೆ, ಇಬ್ಬರಿಗೂ ನಾನು ಬಹಿಷ್ಕಾರ ಹಾಕಿದ್ದೀನಿ ಅಂತ ಸಾರು. ಊರಲ್ಲಿ ಯಾರು ಏನು ಕೊಡಬಾರ್ದು ಅಂತ ಡಂಗೂರ ಹೊಡ್ಸ. ಆಯ್ತು ಗೌಡ್ರೆ. ಅಯ್ಯಯ್ಯೋ, ಅಷ್ಟೊಂದ್ ಜನ ಸೇರ್ಕೊಂಡು ಈ ಹುಡುಗಿನ ಹಾಳು ಮಾಡ್ಬಿಟ್ರಲ್ಲ. ಮದುವೆ ಮುಂಚೆನೆ ಹಿಂಗಾಗೋದ್ರೆ ಮದುವೆ ಮಾಡ್ಕೊಳಕ್ ಯಾರು ಮುಂದೆ ಬರ್ತಾರೆ? ಇಷ್ಟೆಲ್ಲ ಆದ್ಮೇಲೆ ಯಾವನ್ ಬರ್ತಾನೆ? ಕೆಟ್ಟ ಮೂರ ಬಟ್ಟೆ ಆದ್ಮೇಲೆ ಬದುಕಿದ ಸಾಯ್ದ ವಾಸಿ. ಕಮಲ, ಬನ್ರೋ ಇಲ್ಲಿ. ಯಾರೋ ಕೊಟ್ಟಿದ್ದು ಡ್ರೆಸ್ ಎಲ್ಲ? ನಮ್ಮ ಪ್ರೆಸಿಡೆಂಟ್ ಕೊಟ್ಟಿದ್ರು ಸಾರು. ನಾವು ಬಿಸಿಲಲ್ಲಿ ದನ ಕಾಯ್ತೀವಲ್ಲ, ಅದಕ್ಕೆ ಟೋಪಿನೂ ಕೊಟ್ಟವ್ರೆ. ಓಹೋ,
ಕಳ್ಳ. ನಮಸ್ಕಾರ ಕಣ್ಣ. ಕಮಲ ಎಲ್ಲೋದಪ್ಪ? ಅಯ್ಯೋ ಶಿವನೇ! ಏ ಹುಡುಗಿ, ಯಾಕೆ ಸಾಯಕ್ ಹೋಗ್ತಾ ಇದ್ದೀಯ? ಮಾನ ಕಳ್ಕೊಂಡು ಪ್ರಾಣ ಉಳಿಸ್ಕೊಂಡ್ರೆ ಏನ್ ಪ್ರಯೋಜನ? ನಾನ್ ಸಾಯ್ಬೇಕು ಬಿಡಿ. ಬಿಟ್ಬಿಡ್ತೀನಿ. ಅದಕ್ ಮುಂಚೆ ಮಾನ ಕಳ್ಕೊಂಡೆ ಅಂತ ಹೇಳ್ದಲ್ಲ, ಯಾರು ನಿನ್ ಮಾನ ಕಳ್ದಿದ್ದು? ಬಾಯಿಲಿ ಮೊದ್ಲು ಅಳದ ನಿಲ್ಸು. ಏನಾಯ್ತು ಅಂತ ಹೇಳು. ಸ್ವಾಮಿ, ಈ ಊರಿನ ಪ್ರೆಸಿಡೆಂಟ್ರು ಅವ್ರ ಕಡೆಯವರು ಇವಳನ್ನ ಕೆಡಿಸಿ ಹಾಳು ಮಾಡ್ದಂಗೆ ಇವಳ ಕೈಯಲ್ಲಿ ಬಟ್ಟೆ ಎಲ್ಲ ಹರಿಸಿ ಇವಳು ಕೆಟ್ಟೋದ್ಲು ಅಂತ ಊರ್ ಜನ ಎಲ್ಲ ನಂಬುವಂಗ್ ಮಾಡ್ಬಿಟ್ರು. ಅಲ್ಲದೆ ನಮ್ಮನ್ನ ಊರಿಂದ ಬಹಿಷ್ಕಾರ ಬೇರೆ ಆಗ್ಬಿಟ್ರು. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಯಾಕೆ ಬದುಕ್ಬೇಕು? ಯಾಕೆ ಬದುಕ್ಬೇಕು? ನೀನ್ ನಿಜವಾಗ್ಲೂ ಸೀಲ್ಗೆಟ್ಟವಳು. ನಿನ್ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋದಾದ್ರೆ ಹೋಗು, ಕೆರೆಗಾದ್ರೂ ಹಾರ್ಕೋ, ಬಾವಿಗಾದ್ರೂ ಬೀಳು. ನಾನ್ ನಿನ್ ಕಾಪಾಡಲ್ಲ. ಹೋಗು. ಇಲ್ಲ, ನಾನು ಕೆಟ್ಟಿಲ್ಲ. ನನ್ನನ್ನು ಯಾರೂ ಕೆಡಿಸಿಲ್ಲ. ಮತ್ತೆ ಸಾಯ್ಬೇಕು? ನಿನ್ ಮನಸ್ಸಿಗೆ ನೀನ್ ಸರಿಯಾಗಿದ್ದೀನಿ, ಕೆಟ್ಟಿಲ್ಲ ಅನ್ಸಿದ್ರೆ ಬೇರೆಯವ್ರ ಮಾತಿಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ನಮ್ ಪ್ರೆಸಿಡೆಂಟ್ ಮಾತಿಗೆ ಊರ್ನವರೆಲ್ಲ ತಲೆ ಬಾಗ್ಲೇಬೇಕು. ಇವ್ರನ್ನ ಊರಿಂದಾನೆ ಬಹಿಷ್ಕಾರ ಹಾಕಿದ್ದಾರೆ. ಊರ್ನವ್ರು ಯಾರು ಇವ್ರಿಗೆ ಸಹಾಯ ಮಾಡೋ ಆಗಿಲ್ಲ. ಓಯ್ ರೈಟ್ ಹೇಳ. ಊರ್ಗೊಸ್ಬ ಅಂತ ಕಾಣುತ್ತೆ. ಮರ್ಯಾದೆಯಾಗಿ ನಿನ್ ಕೆಲಸ ಏನೋ ಅದ್ ನೋಡ್ಕೊಂಡು ಹೋಗು. ಆಯ್ತು, ನಾನೇನ್ ಕೆಲಸ ಮಾಡ್ಬೇಕೋ ಅದನ್ನು ಮಾಡೇ ಮಾಡ್ತೀನಿ. ಸದಾ ನನ್ನ ಕಣ್ಣ ತುಂಬ ನಿನ್ನ ಬಿಂಬ. ಯಾರೋ ನೀವೆಲ್ಲ? ಇಸ್ಪೆಟ್ ಆಡಕ್ ಪೊಲೀಸ್ ಸ್ಟೇಷನ್ ಬೇಕಾಗಿತ್ತಾ? ಖಾಲಿ ಬಿದ್ದಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಲ ಕಳಿಯಕ್ ಆಡ್ತಾ ಇದೀವಿ. ಬೇಕಾದ್ರೆ ನೀನು ಬಂದ್ ಆಡ್ಬಾ, ಯಾರು ಬೇಡ ಅಂತಾರೆ. ಕಾರ್ಡ್ ಹೊಡೆಯ ಕಾಸಿದ್ರೆ ಬಂದ್ ಆಡ್ತಾನೆ ಕಣ. ಇವನ್ನೆಲ್ಲ ಹಾಕ್ಬೇಕಲ್ಲಪ್ಪ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ತೀರಾ ಇಲ್ಲ ಒದ್ದು ಓಡಿಸ್ಬೇಕಾ? ನಾವು ಈ ಊರಿನ ಪೊಲೀಸ್ನವರು. ನಾವ್ ಇಸ್ಪೀಟ್ ಆಡೋದನ್ನ ಈ ಊರಿನ ಗೌಡ್ರೆ ಕೇಳೋದಿಲ್ಲ. ಅದನ್ನ ಕೇಳಕ್ ನೀನ್ ಯಾರು? ನಾನು ಈ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಅರ್ಜುನ್. ನೀವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸ್. ಈ ನಿಮ್ಮ ಲಕ್ಷಣಕ್ಕೆ ಪೊಲೀಸ್ ಸ್ಟೇಷನ್ ಬೇರೆ. ಕಾನೂನು ಕಾಪಾಡೋ ಕೈಗಳು ಇಸ್ಪೆಟ್ ಆಡ್ತಾ ಕುತ್ಕೊಂಡ್ರೆ ದನ ಕಾಯೋನು ನಿಮ್ ಯೂನಿಫಾರ್ಮ್ ಹಾಕೊಂಡು ಓಡಾಡದೆ ಇನ್ನೇನ್ ಮಾಡ್ತಾನೆ? ಕಾನೂನು ಕಾಪಾಡಕ್ಕೆ ಅಂತ ಸರ್ಕಾರ ಪವಿತ್ರವಾದ ಕಾಕಿ ನಿಮ್ಗೆ ಕೊಟ್ರೆ ಅದನ್ನು ಬೀದಿಯಲ್ಲಿ ಬಿಸಾಕಿ ನಮ್ ಡಿಪಾರ್ಟ್ಮೆಂಟ್ನೇ ಬೆತ್ತಲೆ ಮಾಡ್ಬಿಟ್ರಲ್ಲಯ್ಯ. ಹೀಗಾದ್ರೆ ಜನ ನಮಗೆ ಹೇಗ್ ಮರ್ಯಾದೆ ಕೊಡ್ತಾರೆ? ಬನ್ನಿ. ಇದೇನ್ರಯ್ಯ, ಪೊಲೀಸ್ ಸ್ಟೇಷನ್ ಇಲ್ಲ ದನಿನ್ ದೊಡ್ಡೇನ? ಅಲ್ಲಯ್ಯ, ಅವನು ಯಾವನೋ ಡಿಪಾರ್ಟ್ಮೆಂಟ್ ಜೀಪ್ ನಲ್ಲಿ ಕುರಿ ಕಟ್ಟಿಗೆ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ನಲ್ಲ, ಅವನು ಪೊಲೀಸ್ ಕಾನ್ಸ್ಟೇಬಲ್? ಇಲ್ಲ ಸರ್, ಈ ಊರಿನ ಪ್ರೆಸಿಡೆಂಟ್ ರುದ್ರೇಗೌಡ ಅಂತ. ಅವ್ನ್ ಬಲಗೈ ಬಂಟ ಭೈರ. ಸರ್, ಈ ಊರ್ನಲ್ಲಿ ಏನೇ ಆದ್ರೂ ಆ ಗೌಡನೇ ತೀರ್ಪು ಕೊಟ್ಬಿಡ್ತಾನೆ. ಹೌದು ಸರ್, ಈ ಊರ್ ಗೌಡ ಕೊಟ್ಟಿದ್ದೆ ತೀರ್ಪು ಸರ್. ಅದಕ್ಕೋಸ್ಕರ ಈ ಊರಿನ ಜನ ಯಾರು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ ಸರ್. ಆ ರುದ್ರೇಗೌಡ ನಮ್ಮ ಯೂನಿಫಾರ್ಮ್ ಎಲ್ಲ ಕಿತ್ಕೊಂಡು ಈ ಪರಿಸ್ಥಿತಿ ಇಟ್ಬಿಟ್ಟಿದ್ದಾನೆ ಸರ್. ಅವ್ರ ಮಗ ಈ ಕ್ಷೇತ್ರದ MLA ಸರ್. ನಾವೇನು ಮಾತಾಡಂಗಿಲ್ಲ, ತುಟಿಕ್ ಪಿಟಿಕ್ ಅನ್ನಂಗಿಲ್ಲ ಸರ್. ಸರಿ, ಇದೆಲ್ಲ ಇವತ್ತಿಗೆ ಕೊನೆ ಆಗ್ಬೇಕು. ಪೊಲೀಸ್ ಸ್ಟೇಷನ್ ಆಗೇ ಇರಬೇಕು. ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಸರಿಯಾಗಿ ಪೊಲೀಸ್ ಕೆಲಸ ಪ್ರಾರಂಭ ಮಾಡಿ. ಇನ್ಮೇಲೆ ಯಾರು ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ. ಅದೇನು ಬಂದ್ರು ನಾನು ನೋಡ್ತೀನಿ. ದುರ್ಗಾ, ದುರ್ಗಾ! ನಮ್ಮಮ್ಮ ಏನ್ ಕೇಳಿದ್ಲು? ಆಸ್ತಿ ಕೇಳಿದ್ಲ? ಅಂತಸ್ತು ಕೇಳಿದ್ಲ? ಕೇಳಿದ್ ಒಂದ್ ತಾಳಿ, ಅದನ್ನು ಕೊಡಕ್ಕಾಗ್ದೆ ನಮ್ಮಮ್ಮನ್ ಹೆಣ ಮಾಡ್ಬಿಟ್ಟಿಯಲ್ಲ. ನಾನು ತಾಳಿ ಕಟ್ಟಲ್ಲ ಅಂತ ಹೇಳಿಲ್ಲಪ್ಪ. ಕಟ್ತೀನಿ, ಆದ್ರೆ ದೇವಸ್ಥಾನದಲ್ಲಿ ಕಟ್ತೀನಿ ಅಂದೆ. ಅದಕ್ಕೆ ಅವಳು
ಇಲ್ಲ, ಊರ್ ಜನರ ಮುಂದೆ ನನಗೆ ತಾಳಿ ಕಟ್ಟಿ ಅಂತ ಹಠ ಮಾಡಿದ್ಲು. ನಾನು ಆಗಲ್ಲ ಅಂತಂದೆ. ಅಷ್ಟಕ್ಕೆ ಅವಳು ನೇಣು ಹಾಕೊಂಡು ಸತ್ತೋಗದ. ನಮ್ಮಮ್ಮ ರೋಷ ತುಂಬಿದವಳು, ತಾಳಿಗೋಸ್ಕರ ಪ್ರಾಣನೇ ಬಿಟ್ಬಿಟ್ಲು. ಏನಪ್ಪ, ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡಿದ ನಮ್ಮಮ್ಮನಿಗೆ ತಾಳಿ ಕಟ್ಟಿ ಮುತ್ತಿದೆ ಭಾಗ್ಯನ್ ಕೊಡೋಕೆ ನಿನ್ ಕೈಲಿ ಆಗ್ಲಿಲ್ವಾ? ಮಗ, ನಿಮ್ಮಮ್ಮನ ಕುತ್ತಿಗೆಗೆ ತಾಳಿ ಬೀಳದೆ ಅವಳೆ ಹಣ ಸ್ಮಶಾನ ಸೇರಲ್ಲ ಕಣು. ಏನಪ್ಪ ಹೇಳ್ತಾ ಇದೀಯಾ? ಹೌದು ಕಣು. ನಿಮ್ಮಮ್ಮ ಆಸೆ ಪಟ್ಟಂಗೆ ಈ ಊರ್ ಜನರ ಮುಂದೆ ಅವಳು ಕುತ್ತಿಗೆಗೆ ತಾಳಿ ಕಟ್ತೀನಿ. ಅಷ್ಟೇ ಸಾಲು. ಈ ಊರ್ ಜನ ನಮ್ಮಮ್ಮ ಗೌರವ ಕೊಡ್ಬೇಕು. ಗೌರವ ಅಷ್ಟೇ ಅಲ್ಲ ಮಗ, ಈ ಊರಿನ ಜನ ನಿಮ್ಮಮ್ಮನಿಗೆ ಪೂಜೆ ಮಾಡ್ಬೇಕು. ಹಂಗ ಮಾಡ್ತೀನಿ ನೋಡು. ಅದ್ ಹೇಗಪ್ಪ? ಈ ಊರಿನ ದೇವಸ್ಥಾನದ ಆವರಣದಲ್ಲಿ ನಿಮ್ಮಮ್ಮನ ಸಮಾಧಿ ಕಟ್ತೀನಿ. ಮೊದಲು ಅವಳಿಗೆ ಪೂಜೆ, ಆಮೇಲೆ ದೇವರಿಗೆ ಪೂಜೆ. ಇದಕ್ಕೆ ಊರ್ ಜನ ಒಪ್ತಾರಪ್ಪ? ಒಪ್ಪಲೇಬೇಕು. ಒಪ್ಪಿಸ್ತೀನಿ. ಏಯ್, ಎತ್ರೋ ಹೆಣನ. ಸಾಹೇಬ್ರೆ, ರುದ್ರೇಗೌಡ ಹೆಂಡತಿ ಅಣ್ಣನ ನಮ್ಮೂರ್ ಕೂಳಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ. ಹೆಣ ಹುಟ್ಟಾಗ್ತಾ ಇದ್ದಾರ. ಪೂಜಾರ್ರೆ, ಮದ್ವೆ ಮಂತ್ರ ಹೇಳಿ. ಹೆಣದ ಜೊತೆ ಯಾರ ಜಗ ಬಿಡಿಯಲ್ಲಿ ಅದೇನು ನಿಲ್ಸೆ. ಇದೇನು ಹೆಣ ಒಳಗ್ ಸ್ಮಶಾನ? ನಾನು ಎತ್ಕೊಂಡೋಗಿ. ಮೊದಲು ಈ ಮದುವೆ ಕಾರ್ಯ ಮುಗಿಲಿ, ಆಮೇಲೆ ನೋಡೋಣ. ಮದ್ವೆನಾ? ಯಾರ ಮದ್ವೆ? ನಮ್ಮಮ್ಮನಿಗೂ ನಮ್ಮಪ್ಪನಿಗೂ. ನಿಮ್ಮಮ್ಮ ಹೆಣವಾಗಿದ್ದಾಳೆ. ಅದ್ರ ಜೊತೆನೆ ಮದ್ವೆ. ಅಪ್ಪ ರೆಡಿಯಾಗಿ. ಏಯ್, ಕೊಡೋ ಅದನ್ನ. ಏಯ್, ಬಾರ್ಸ. ಗಟ್ಟಿ ಬೇಡ, ಗಟ್ಟಿ ಬೇಡ. ಏಯ್, ನಿಲ್ಲಿಸ್ರು. ಊರಿನ ಜನಗಳೇ, ಚೆನ್ನಾಗಿ ಕೇಳ್ಕೊಳ್ಳಿ. ನಮ್ಮಪ್ಪ ನಮ್ಮಮ್ಮನ ಕುತ್ತಿಗೆಗೆ ತಾಳಿ ಕಟ್ಟಿ ಮುತ್ತೈದೆ ಭಾಗ್ಯ ಕೊಟ್ಟಿದ್ದಾನೆ. ಇನ್ನು ಮೇಲೆ ನಮ್ಮಮ್ಮನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಈಗ ನನ್ನ ಹೆಂಡತಿ ಹಣನ ಇಲ್ಲೇ ಹೂಳ್ತೀನಿ. ಊರಿನ ಜನ ಇಲ್ಲ, ಮೊದಲು ಅವಳಿಗೆ ಪೂಜೆ ಮಾಡಬೇಕು, ಆಮೇಲೆ ದೇವರಿಗೆ ಪೂಜೆ ಮಾಡಬೇಕು. ಏನ್ರು ನೋಡ್ತಾ ಇದ್ದೀರಾ? ಆಗಿರೋ ಹಳ್ಳನ. ಹೇಯ್, ನಿಲ್ಸ್ರೋ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇದು ಸ್ಮಶಾನ ಅಲ್ಲ. ಅದು ನನಗೂ ಗೊತ್ತಿದೆ. ನಮ್ಮಮ್ಮನ ಹೂತ್ ಹಾಕಿದ್ಮೇಲೆ ಅವಳು ದೇವರಾಗ್ತಾಳೆ. ಅದನ್ನ ಜನ ಒಪ್ಬೇಕಲ್ಲ. ಜನ ಏನೋ ಒಪ್ಪದು, ಈ ಜಾಗ ನಂದು. ಜಾಗ ನಿಮ್ದಾಗಿರ್ಬೋದು, ಆದ್ರೆ ಈ ಹಳ್ಳಿಲಿ ಎಲ್ಲಾ ಜಾತಿಯರು ಸೇರಿ ಕರ್ಸಿರ್ ಜಾಡ್ಸೋದ್ದೆ ಅಂದ್ರೆ. ಹೇ ಗೌಡ್ರೆ, ಪಬ್ಲಿಕ್ ಗಲಾಟೆ ಮಾಡಿದ್ರೆ ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ನೀ ಏನೋ ಆಕ್ಷನ್ ತಗೊಳ್ಳೋದು? ಇದು ನನ್ನ ಜಾಗ, ನನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ. ಒಂದ್ ಸರಿ ದೇವಸ್ಥಾನಕ್ಕೆ ಅಂತ ಬಿಟ್ಕೊಟ್ಮೇಲೆ ಅದು ಪಬ್ಲಿಕ್ ಪ್ರಾಪರ್ಟಿ ಆಗುತ್ತೆ. ಜನಕ್ಕೊಪ್ಸೋ ಜವಾಬ್ದಾರಿ ನಂದು. ಆ ಜನನೇ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಪ್ಪ, ಅವ್ರ ಹತ್ರ ಏನ್ ಮಾತಾಡ್ತೀಯ? ಏಯ್, ಆಗಿರೋ. ಏಯ್, ನಿಲ್ಸೋ. ಮಾಡಿ. ಏನ್ ಮಾಡ್ತಿದ್ದೇನೆ? ಏಯ್, ಮೊದ್ಲು ಜಾಗ ಖಾಲಿ ಮಾಡಿ. ಬಿಡೋ ಮಗ, ಬಿಡೋ. ಇವನ ಹತ್ರ ಏನೋ ಮಾತು. ನಡಿಯೋ. ಬಂದ್ರ. ಎಲ್ರು ಇಲ್ಲಿಂದ ಓಡಿಸೋ. ನಿಲ್ಸ್ಕೊಳ್ರ, ದಾಂಡಿಗ್ರ. ಒಬ್ಬೊಬ್ಬರನ್ನು ಹಿಡಿದು ಕೊಚ್ಚ ಹಾಕ್ರ.
ಏಯ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ ಇಲ್ಲ? Come on, move! ಏಯ್ ನೋಡ್ಕೋತೀನೋ ನಿನ್ನೊಂದು ಕೈ ನೋಡ್ಕೋತೀನಿ. ದೇವಸ್ಥಾನದ ಆವರಣದಲ್ಲಿ ಸಮಾಧಿ ಕಟ್ಟಿಸ್ತೀನಿ, ಮೊದಲನೇ ಪೂಜೆ ನಮ್ಮಮ್ಮನಿಗೆ ಆಗುತ್ತೆ ಅಂತ ಹೇಳಿದೆ. ಆದ್ರೆ ಕೊನೆಗೂ ನಮ್ಮಮ್ಮನ ಹೆಣ ಸ್ಮಶಾನ ಸೇರ್ಬಿಡ್ತು. ನಿಮ್ಮಮ್ಮನ ಹೆಣನ ದೇವಸ್ಥಾನದ ಆವರಣದಿಂದ ಹೊರಗಡೆ ಹಾಕಿ ನನಗೆ ಅವಮಾನ ಮಾಡಿದ ಅದೇ ಜನ ನನ್ನ ಕಾಲಿಗೆ ಬಿದ್ದು ಅದೇ ಆವರಣದಲ್ಲಿ ಅವಳ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಗೋಗರಿಬೇಕು. ಹಾಗೆ ಮಾಡ್ತೀನಿ ನೋಡು. ಏನ್ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ನಮ್ಮಮ್ಮನಿಗೆ ಒಂದು ಗುಡಿ ಕಟ್ಲೇಬೇಕು. ಹಾ, ದುರ್ಗಾ, ದೇವಸ್ಥಾನದ ಆವರಣದಲ್ಲೇ ನಿನ್ನ ಹೆಸರಲ್ಲೊಂದು ಗುಡಿ ಕಟ್ಸೋವರೆಗೂ ನಾನು ಸಾಯಲ್ಲ ಕಡೆ, ಸಾಯಲ್ಲ. ಇದು ಸತ್ಯ. ಗೌಡ್ರೆ ಗೌಡ್ರೆ, ಏಯ್ ಯಾಕೋ ಹೆಣ ಬಿದ್ದವ್ರ ಮನೇಲಿ ಕೂಗಾಡ್ದಂಗ್ ನಿಮ್ ಕೂಗಾಡ್ತೀನಿ. ಮಗ ಅವರು ಆ ಇನ್ಸ್ಪೆಕ್ಟರ್ಗೆ ಚೆನ್ನಾಗಿ ಬೆಂಡೆತ್ಬಿಟ್ಟು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ. ಹೌದಾ? ಹೌದು ಗೌಡ್ರೆ. ಏನೇ ಸೆಂಟಿಮೆಂಟಾ? ಹಾಗೆ ಬಂದ್ರು. ಅಪ್ಪ, ನಿನ್ಗೆ ಅವಮಾನ ಮಾಡ್ದವನ್ ಗತಿ ನೋಡು. ಆಹಾ, ಆಯ್ತೇನಪ್ಪ ನಿನ್ನ ಮೆರವಣಿಗೆ. ಥು, ನನ್ನ ಬಟ್ಟೆ ಕಳಚಿ ಅವಮಾನ ಮಾಡಿದವನ್ನ ಫುಟ್ಗೋಸೆಲ್ ಕರ್ಕೊಂಬರ್ತೀಯ ಅನ್ಕೊಂಡಿದ್ರೆ ಬಟ್ಟೆ ಸಮೇತ ಕರ್ಕೊಂಬಂದಿದ್ಯಲ್ಲೋ. ಏನಲ್ಲೇ, ನನ್ನ ನೋಡಿ ಹೆದರ್ಕೋತಾ ಇದ್ದ ಜನಗಳ ಮುಂದೆ ನನ್ನ ಬಟ್ಟೆ ಹರಿದು ನನ್ಗೆ ಅವಮಾನ ಮಾಡಿದೆ ಅಲ್ಲ, ಅದೇ ಜನಗಳ ಮುಂದೆ ನಿನ್ನ ಬಟ್ಟೆ ಹರಿದು ನಿನ್ಗೆ ಅವಮಾನ ಮಾಡ್ಲಿಲ್ಲ, ನನ್ನ ಮಪ್ಪನ್ ಗುಡ್ತವನೇ ಎಲ್ಲ ಕಣೋ. ಏಯ್, ಇವ್ನ ಎಳ್ಕೊಂಡು ನಡ್ರ ಊರಿನ ಮಧ್ಯಕ್ಕೆ. ನಮ್ಮ ಅಪ್ಪನಿಗೆ ಬಟ್ಟೆ ಬಿಡ್ತೀಯಾ? ನಿಂಗಿದೆ ಕಣ ಔತಣ. ಅವತ್ತು ನಗಾಡ್ತೀಯ, ಬಟ್ಟೆ ಹರಿತೀಯ. ಈಗ ಈಗ ಏನ್ರೋ ಕೇಸನ್ನ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಬಿಟ್ರ? ಅಲ್ಲಿ ನೀವು ಆಡಿದ್ದೇ ಆಟ ಆಗೈತಲ್ಲ. ಪಂಚೆ ಬಿಚ್ತೀಯನು ಬೋಳಿ ಮಗನೇ. ನಿನ್ನ ದಿಮಾಕು ದರ್ಪ ಕೊಬ್ಬಿಗೆ ಈ ಕಾಕಿ ಬಟ್ಟೆ ಅಲ್ವೇನೋ ಕಾರಣ. ಹಿಂಗೆ ಅಲ್ವೇನೋ ಎಲ್ಲಾರ ಮುಂದೆ ನನ್ನ ಬಟ್ಟೆ ಹರಿಸಿದ್ದು. ಇದನ್ನು ಬಿಡಲ್ಲ, ಇದನ್ನು ಹರಿತೇನೆ. ಈಗ ಕೊಡೋ ನನ್ನ ಬಟ್ಟೆನ. ಕಲ್ಲು ತಾಗಿ ಎಡವುದ್ರು ನಮ್ಮಪ್ಪ ತಲೆ ಬಗ್ಸ್ ನೋಡೋನಲ್ಲ, ಅಂತದ್ರಲ್ಲಿ ಈ ಊರ್ ಜನರ ಮುಂದೆ ತಲೆ ತಗ್ಸೋ. ಈಗ ನೋಡು ನಿನ್ ಪರಿಸ್ಥಿತಿ. ಈ ಊರಲ್ಲಿ ಯಾರೇ ಆದ್ರೂ ಸರಿ ನಮ್ಮನ್ನ ಹೆದರ್ಸೋಕ್ ನೋಡಿದ್ರೆ ಇದೇ ಗತಿ. ಹೇಳಿ ನನ್ನ ಮಕ್ಕಳ ಕಟ್ಟಿ ಹಾಕಿ ನಿಮ್ ಪೌರುಷ ತೋರಿಸ್ತಾ ಇದ್ದೀರಲ್ಲ. ಬೆಚ್ಚಿ ನೋಡ್ರು, ನಿಮ್ ತಲೆಬುರುಡಿ ಬಿಸ್ನೀರ್ ಕಾಯಿಸ್ಲಿಲ್ಲ, ನಮ್ಮ ಅಪ್ಪಗೆ ಹುಟ್ಟಿಲ್ಲ. ಮಗ, ಇವ್ರ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಸೀರೆ ಉಡಿಸಿ ಮೇಲೆ ಕೂರಿಸಿ ತುಂಬಾ ಮೆರವಣಿಗೆ ಮಾಡಿದ್ರು. ಕಿತ್ತಾಕ್ರ ಇವ್ರ ಬಟ್ಟೆಗಳನ್ನ. ನಿಲ್ಸಿ. MLA ಸರ್, ಪ್ರೆಸಿಡೆಂಟ್ರೇ, ಏನ್ ನಡೀತಾ ಇದೆ ಇಲ್ಲಿ? ನಮ್ಮವ್ರನ್ನೆಲ್ಲ ಕಟ್ಟಾಕಿದ್ದೀರಾ, ಅವ್ರಗಳ ಬಟ್ಟೆನೆಲ್ಲ ಹರಿದಾಕಿದ್ದೀರಾ. ಏನ್ ಆಗ್ತಾ ಇದೆ ಇಲ್ಲಿ? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್.
ನನ್ನ ಎದುರು ಹಾಕೊಂಡ್ರೆ ಇನ್ನೇನಾಗುತ್ತೆ? ಇದೇ ಗತಿ. ನಮ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಾನೇ ಇವನು ಪ್ರಮೋಷನ್ ಕೊಡಿಸ್ತಾ ಇದ್ದೆ. ಏನೇ ಆದ್ರೂ ಈ ರೀತಿ ಮಾಡಿದ್ದು ಸರಿಯಲ್ಲ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ಯು ಕುಡ್ ಹ್ಯಾವ್ ರಿಪೋರ್ಟೆಡ್ ಟು ಮೀ. ನಾನು ಎಷ್ಟೋ ಹೇಳಿದೆ ಸರ್, ಅವ್ನು ಕೇಳಲಿಲ್ಲ. ಸರ್ ಒಂದ್ ನಿಮಿಷ ಬನ್ನಿ ಸರ್, ಬನ್ನಿ DSP ಸರ್. ಅದೇನು ಅಂದ್ರೆ ಬಿಡ್ರ ಅವ್ರನ್ನ. ಮಗ ಏನು ಹೇಳ್ತಾ ಸ್ವಲ್ಪ ಇದ್ದೀಯ? ಸುಮ್ಮನೆ ಇರಪ್ಪ. ಬಿಡ್ರ ಅವ್ರನ್ನ. ಬಿಡಿ. ನಿನ್ ಟೇಮ್ ಚೆನ್ನಾಗಿತ್ತು. ನನ್ನ ಮಗ ಹೇಳ್ದ ಅಂತ ಬಿಡ್ತೀವ್ನಿ. ಇನ್ನೊಂದು ಕಿತಾನಿ ಈ ಗೌಡಿನ ಎದುರಾಕೊಂಡ್ಯೋ ಈ ಊರಿಂದಲೇ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಏ ಗೌಡ, ನಿನ್ನ ಕೊಬ್ಬ ಕರೆಸ್ದೆ ಈ ಊರ್ ಬಿಟ್ಟು ಹೋಗಲ್ಲ ಕಣಲೇ. ಸರ್ ಅರ್ಜುನ್, ನಿಮ್ ಹೈಯರ್ ಆಫೀಸರ್ ನಾನೊಬ್ಬ ಇಲ್ಲಿ ನಿಂತಿದ್ದೀನಿ. ನನ್ನ ಎದುರುಗಡೆ ಈ ತರ ಮಾತಾಡೋದಾ? ಕಮ್ ವಿತ್ ಮೀ. ಒಳ್ಳೆ ಟೈಮ್ಗೆ ನಾನಲ್ಲಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿಮ್ಗಳ ಸ್ಥಿತಿ ಎಲ್ಲ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದೀರಾ? ಯಾಕ್ರೆ ಆ ಗೌಡನ ಹತ್ರ ಹೋಗಿ ತಕರಾರು ಮಾಡ್ಕೊಂತೀರಾ? ಏನ್ ಸರ್ ನೀವು ಮಾತಾಡ್ತಾ ಇರೋದು? ನಮ್ಮ ಬಟ್ಟೆನೆಲ್ಲ ಹರಿದು ಹೊಡೆದು ಕಟ್ಟಿ ಹಾಕಿ ಅವಮಾನ ಮಾಡಿದ್ದಾರೆ. ನೀವು ಅದನ್ನ ಕೇಳಿದ್ಬಿಟ್ಟು ನಾವೇ ತಪ್ಪು ಮಾಡಿದ ರೀತಿ ಮಾತಾಡ್ತಾ ಇದ್ದೀರಲ್ಲ. ಆ ಗೌಡ ನಿಮ್ಮ ನಿಷ್ಠಕ್ಕೆ ಸುಮ್ಮನೆ ಬಿಟ್ನಲ್ಲ ಅಂತ ಸಂತೋಷ ಪಡಿ. ನೀವೊಬ್ರು ನ್ಯಾಯ ನಿಷ್ಠೆಯಿಂದ ಇದ್ಬಿಟ್ರೆ ದೇಶನ ಕಾಪಾಡಕ್ಕಾಗುತ್ತಾ? ಹಾಗಾದ್ರೆ MLA ಆದವನು ಅಕ್ರಮಗಳನ್ನು ಮಾಡ್ತಾ ಅನ್ಯಾಯ ಮಾಡ್ತಾ ಇದ್ರೆ ಕಾನೂನು ಕಾಪಾಡಕ್ಕೆ ಅಂತ ಬಂದ್ ಕೈಗಳನ್ನ ಕಟ್ಟಾಕೊಂಡು ಕೂತಿರಕ್ಕಾಗುತ್ತಾ ಸರ್? MLA ಪ್ರಜೆಗಳ ಪ್ರತಿನಿಧಿ. ನಾವುಗಳು ಅವ್ರಿಗೆ ರಕ್ಷಣೆ ಕೊಡಬೇಕು. ಯಾಕೆಂದ್ರೆ ನಾವು ಪಬ್ಲಿಕ್ ಸರ್ವೆಂಟ್. ಏನೇ ಆದ್ರೂ ಸಾವರಿಸ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು. ನನ್ನ ತಾತನ ಕಾಲದಿಂದಲೂ ಮೈಯಲ್ಲಿ ಹರಿತಾ ಇರೋದು ಪೊಲೀಸ್ ರಕ್ತ. ನ್ಯಾಯ ನೀತಿ ಧರ್ಮಕ್ಕೆ ಅನ್ಯಾಯ ಆಗೋದಾದ್ರೆ, ಪೊಲೀಸ್ ಕರ್ತವ್ಯಕ್ಕೆ ಕಳಂಕ ಬರೋದಾದ್ರೆ ಆ ಅನ್ಯಾಯ ಮೆಟ್ಟಿ ನಿಲ್ಲೋಕೆ ತನ್ನ ಪ್ರಾಣ ಕೊಡಕ್ಕೂ ಸಿದ್ಧ ಈ ಅರ್ಜುನ್. ನಿನ್ನ ಹತ್ರ ಆತ್ರ ಇದೆ, ಆವೇಶ ಇದೆ, ಆದ್ರೆ ತಾಳ್ಮೆ ಇಲ್ಲ. ಈ ಊರಿಗೆ ಪೊಲೀಸ್ ಸ್ಟೇಷನ್ ಬಂದು 20 ವರ್ಷ ಆಯ್ತು. ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ಆದ್ರೆ ನೀನ್ ಈ ಊರಿಗೆ ಬಂದ ಮೇಲೆ ಇಂಥ ಗಲಾಟೆಗಳಿಗೆಲ್ಲ ಕಾರಣ ಆಗಿದೆಯಾ? ಅದಕ್ಕೆ MLA ಪ್ರೆಸಿಡೆಂಟ್ರು ಈ ಊರಿಗೆ ಪೊಲೀಸ್ ಸ್ಟೇಷನ್ನೇ ಬೇಡ ಅಂತ ಬರ್ಕೊಟ್ಟಿದ್ದಾರೆ. ನಿಮ್ಮ ಅಣ್ಣ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಒಳ್ಳೆ ಹೆಸರು ಪಡ್ಕೊಂಡಿದ್ದಾನೆ. ನನಗೂ ಒಳ್ಳೆ ಸ್ನೇಹಿತ ಆಗಿದ್ದಾನೆ. ಅದರಿಂದನೇ ನಿಮ್ಗಳ ಮೇಲೆ ಯಾವುದೇ ಕೇಸು ಬುಕ್ ಮಾಡದೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಏನ್ ಸರ್ ನೀವು ಮಾತಾಡ್ತಾ ಇರೋದು? ಅವರು ಈ ಪೊಲೀಸ್ ಸ್ಟೇಷನ್ ನುಗ್ಗಿ ಧ್ವಂಸ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಕೊಲೆ ಮಾಡಿದ್ದಾರೆ. ಅಂಥದ್ರಲ್ಲಿ ನಾವೇನ್ ತಪ್ಪು ಮಾಡಿದ್ವಿ ಅಂತ ಈ ಸ್ಟೇಷನ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ? ನಿಮ್ ಕಡೆ ಕಾನ್ಸ್ಟೇಬಲ್ಗಳು ಅವ್ರ ಕಡೆಯವ್ರನ್ನ ಕೊಂದಿದ್ದಾರೆ. ದಟ್ ಈಸ್ ಸೆಲ್ಫ್ ಡಿಫೆನ್ಸ್. ಕಾನ್ಸ್ಟೇಬಲ್ ಸೂಸೈಡ್ ಮಾಡ್ಕೊಂಡು ಸತ್ತ ಅಂತ ರಿಪೋರ್ಟ್ ಬರ್ಬಿಡು. ನನ್ನ ಕಣ್ಣು ಮುಂದೆ ನಡೆದಿರೋ ಒಂದು ಕೊಲೆನ ಆತ್ಮಹತ್ಯೆ ಅಂತ ಬರಿಬೇಕಾ? ಈಗ ನಿನ್ನೂ ಸಾಯಿಸ್ಬಿಟ್ಟು ಆತ್ಮಹತ್ಯೆ ಅಂತ ಬರ್ಬಿಡ್ಲಾ? ಬಿಹೇವ್ ಪ್ರಾಪರ್ಲಿ. ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು? ನಾನು ನಿನ್ನ ಹೈಯರ್ ಆಫೀಸರ್. ನಿನ್ನಂತ ಎಂದಿರೋದ್ರಿಂದನೇ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬಂದಿರೋದು. ಇಲಾಖೆ ಗೌರವನೇ ಮಾರಿ ಆ ಗೌಡನ ತಲೆ ಹಿಡಿಯೋ ನಿನ್ನಂತ ಆಫೀಸರ್ ಕಡೆ ಕೆಲಸ ಮಾಡೋದಕ್ಕಿಂತ ಈ ಪಟ್ಟೆ ಬಿಚ್ಚಿ ನನ್ನ ಕರ್ತವ್ಯನ ಮಾಡ್ತೀನಿ. ನಾನು ನಿನ್ನ ಸುಪೀರಿಯರ್ ಆಫೀಸರ್. ನಾನು ಹೇಳ್ದಾಗೆ ನೀನ್ ಕೇಳ. ನಿನ್ ಕೈ ಕೆಳ ಕೆಲಸ ಮಾಡಿರಲ್ವೇನೋ ನಾನು ಹೇಳ್ದೆ ಕೇಳಬೇಕಾಗಿತ್ತು. ನನ್ನ ಕೆಲ್ಸಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ರಾಜೀನಾಮೆ ಕೊಡ್ತೀವಿ. ಏನ್ರು ಎಲ್ರು ಸೇರ್ಕೊಂಡು ನನ್ನ ಹೆದರ್ಸ್ತಾ ಇದ್ದೀರಾ? ನಾನು ಮನ್ಸು ಮಾಡಿದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಿದ್ಯಾ? ಏನು ಮಾಡ್ತೀಯಾ? ನೀನ್ ಮಾಡೋದಕ್ಕಿಂತ ಮುಂಚೆ ನಾನೇ ನಿನ್ಗೊಂದು ಗತಿ ಕಾಣಿಸ್ಬಿಡ್ತೀನಿ. ಔಟ್ ಔಟ್ ಔಟ್. ಯಾವ ಕಾಕಿ ಬಟ್ಟೆ ನಮ್ಮ ಪರಂಪರೆಯ ಗೌರವನ ಕಾಪಾಡ್ಕೊಂಡು ಬಂತು ಅದು ಗಾಳಿಲಿ ತೂರ್ ಹೋಯ್ತು. ಕಾಕಿ ಬಟ್ಟೆನ ಕಿತ್ತು ಬಿಸಾಕಿ ನನ್ನ ಮುಖಕ್ಕೆ ಮಸಿ ಬಳ್ದ್ಬಿಟ್ಟ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ ಪ್ರೀತಿ ಅರ್ಜುನ್ ಆ ಊರಿನ ಪ್ರೆಸಿಡೆಂಟ್ ಹತ್ರ ಗಲಾಟೆ ಮಾಡ್ಕೊಂಡು ಊರವ್ರಿಗೆಲ್ಲ ಕೆಟ್ಟವನಾಗಿದೆ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗಿದ್ದ ಆ DSP ಹತ್ರನು ತಕರಾರು ಮಾಡ್ಕೊಂಡು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ನಾನು ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಯ್ತು. ಅವರಿಗೆಲ್ಲ ಸಮಾಧಾನ ಹೇಳಿ ಮತ್ತೆ ಕೆಲಸ ಸಿಗೋಗ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ನನ್ನ ಕರ್ತವ್ಯ ನಿಷ್ಠೆಗೆ ಹೆದರಿ ಯೋಚನೆ ಮಾಡಿ ಮಾತಾಡ್ತಾ ಇದ್ರು. ಆದ್ರೆ ಇವನಿಂದ ನಾನು ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಯ್ತು. ಪದ್ಮ, ನೀನ್ ಇವತ್ತೇ ಹೋಗಿ ಅವನಿಗೆ ಬುದ್ಧಿ ಹೇಳಿ ಕರ್ಕೊಂಬ. ಹೇಮಾ, ನೀನು ಜೊತೆಗೆ ಹೋಗಮ್ಮ. ನಿಮ್ಮ ಅತ್ತಿಗೆ ಅವನ ಮಾತಿಗೆ ಮರಳಾಗಿ ಅವನ್ ಮಾಡದೆ ಸರಿ ಅಂತ ವಾಪಸ್ ಬಂದ್ಬಿಡ್ತಾಳೆ.
ಸರಿ ಅಣ್ಣ, ನಾನು ಕರ್ಕೊಂಡು ಬರ್ತೀನಿ. ಶಿವಪ್ಪ, ಈ ಎಲೆಕ್ಷನ್ ಆಗಿ ನನ್ನ ಅರ್ಜುನೇ ಗೆದ್ರೆ ನಿನಗೆ 101 ತೆಂಗಿನಕಾಯಿ ಹೊಡೆದು ಅರ್ಕೆ ಸಲ್ಲಿಸ್ತೀನಿ. ನೀನು ತಪ್ಪು ಮಾಡಲ್ಲ ಅಂತ ನನಗೂ ಗೊತ್ತು, ನಿಮ್ಮ ಅಣ್ಣನಿಗೂ ಗೊತ್ತು. ಅವರೇ DIG ಹತ್ರ ಮಾತಾಡಿ ನಿನಗೆ ಮತ್ತೆ ಕೆಲಸ ಸಿಗೋ ಥರ ಮಾಡಿದ್ದಾರೆ. ನಡಿ, ನಾಳೆನೇ ಊರಿಗೆ ಹೊಟ್ಟೋಗೋಣ. ಇಲ್ಲ ಅತ್ಗೆ, ಆ ರುದ್ರೇಗೌಡನ ಕಪ್ಪಿ ಮುಷ್ಟಿಯಿಂದ ಈ ಊರಿನ ಮುಗ್ಧ ಜನರನ್ನ ಬಿಡುಗಡೆ ಮಾಡಿ ಅವರಿಗೆ ಸ್ವಾತಂತ್ರ್ಯ ಕೊಡಿಸೋವರೆಗೂ ನಾನು ಊರಿಗೆ ಬರಲ್ಲ ಅತ್ಗೆ. ನಿನ್ನ ಕರ್ಕೊಂಬರ್ದೆ ಊರಿಗೆ ಬರಬೇಡ ಅಂತ ನಿಮ್ಮ ಅಣ್ಣ ಹೇಳಿದಾರಲ್ಲೋ? ಹೌದಣ್ಣ, ಅದಕ್ಕೆ ನೀನೇನಾದ್ರೂ ಹೇಳಿ ವಾಪಸ್ ಕಳಿಸ್ತೀಯ ಅಂತ ನನ್ನ ಜೊತೆಲಿ ಕಳಿಸಿದ್ದಾರೆ. ಬಾಣ ಊರಿಗೋಗೋಣ. ನೀವೇನೇ ಹೇಳಿ, ನಾನು ಹಿಡಿದಿರೋ ಕೆಲಸ ಮುಗಿಯೋವರೆಗೂ ನಾನು ಈ ಊರು ಬಿಟ್ಟು ಬರಲ್ಲ. ನಾನೀಗ ಏನು ಮಾಡ್ಲೋ? ನೀನು ಬರ್ದೆ ನಾನು ಊರಿಗೆ ಹೋಗೋ ಹಾಗಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ಸ್ವಲ್ಪ ದಿನ ನೀವು ನಮ್ಮ ಜೊತೆ ಇದ್ಬಿಡಿ. ಹೌದೌದು, ನೀವು ನಮ್ಮ ಜೊತೆಲೇ ಇದ್ಬಿಡಿ. ಮಹಾಜನಗಳೇ, ಚುನಾವಣೆಯ ಕೊನೆಯ ಸುತ್ತಿನ ಫಲಿತಾಂಶ ಹೀಗಿದೆ. ರುದ್ರೇಗೌಡರಿಗಿಂತ 2560 ಹೆಚ್ಚು ಮತಗಳನ್ನು ಪಡೆದು ಈ ಸಾರಿ ಅರ್ಜುನ್ ರವರು ಜಯಶೀಲರಾಗಿದ್ದಾರೆ. ಹಣ ಕೊಟ್ವಿ, ಸೀರೆ ಕೊಟ್ವಿ, ಸಾರಾಯಿ ಕೊಟ್ವಿ, ಹೆಣ್ಣಿನ ತೊಡೆ ತೋರಿಸಿ ಕುಣಿಸಿದ್ವಿ. ಆದ್ರೂ ಈ ಊರಿನ ಜನ ಅವನಿಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ರು. ಇದಕ್ಕಿಂತ ಅವಮಾನ ಬೇಕಾ? ಬದುಕೋದಕ್ಕಿಂತ ಸಾಯೋದೇ ಮೇಲು. ನಾನು ಯಾಕೋ ಸಾಯ್ಬೇಕು? ನನ್ನ ಸೋಲಿಸಿ ನನ್ನ ಎಂಜಲ್ ತಿಂದು ಅವ್ರ ಗಂಜಲ ಕುಡಿದ್ರಲ್ಲ, ಆ ಸಾಯ್ಬೇಕು. ಹೇಳಪ್ಪ, ಈ ಊರಿಗೆ ಬೆಂಕಿ ಇಟ್ಬಿಡ್ಲ? ಅಯ್ಯೋ ಪೆದ್ದ, ಹಂಗ್ ಸುಟ್ಟು ಹಾಕಿದ್ರೆ ಅರ್ಧ ಗಂಟೆನೆಲ್ಲ ಬೆಂದು ಹೋಗ್ತಾರೆ. ಹಂಗ ಮಾಡಬೇಡ. ಜೀವಂತವಾಗಿರೋವರೆಗೂ ವಿಲಿ 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 ಒದ್ದಾಡ್ ಸಾಯ್ಬೇಕು. ಹಂಗ ಮಾಡು. ಆ ಚಿಂತೆ ನೀನ್ ಬಿಡಪ್ಪ. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅವ್ರ ಹತ್ರ ಸೀರೆ ದುಡ್ಡು ಇಸ್ಕೊಂಡು ಅವನ್ ಓಟ್ ಹಾಕ್ತೇನೆ. ಏನ್ರಲ್ಲೇ, ಒಬ್ಬನ ಕಟ್ಕೊಂಡು ಇನ್ನೊಬ್ಬನಿಗೆ ಸರಗ್ ಹಾಸ್ತೀರೇನ್ರಿ? ಎಷ್ಟ ಧೈರ್ಯ ನಿಮ್ಗೆ? ನಾನು ಕೊಟ್ಟು ಸೀರೆ ಉಟ್ಕೊಂಡು ಇನ್ನೊಬ್ಬನಿಗೆ ಓಟ್ ಹಾಕ್ತೀರೇನ್ರಿ? ನಾಲಿಗೆ ಬಿಗಿ ಹಿಡಿದು ಮಾತಾಡು. ನೀನು ಕೊಟ್ಟು ಸೀರೆನ ಮನೆಗೆ ಹೋಗಿ ಬಿಚ್ಚಿ ಬಿಸಾಕ್ತಾರೆ. ರೋಸಾ ಬಂದ್ಬಿಡ್ತು, ರೋಸಾ. ನಾನು ಕೊಟ್ಟು ಸೀರೆ ಉಟ್ಕೋಬೇಕಾದ್ರೆ ಎಲ್ಲೇ ಹೋಗಿತ್ತು ರೋಸಾ? ನಾನು ಕೊಟ್ಟು ಸೀರೆ ಉಟ್ಕೊಂಡು ಇನ್ನೊಬ್ಬನಿಗೆ ಓಟ್ ಹೋಗ್ತಿದ್ರಲ್ಲ, ಆಗೆಲ್ಲೇ ಹೋಗಿತ್ತು ರೋಸಾ? ಅದೆಲ್ಲ ಬೇಕಾಗಿಲ್ಲ, ಎಲ್ರು ಸೀರೆ ಬಿಚ್ಚರ. ಏನ್ರಿ ಗೌಡ್ರೆ ನೀವ್ ಹೇಳೋದು? ಹೆಂಗ್ಸ್ರು ಎಲ್ರ ಮುಂದೆ ಸೀರೆ ಬಿಚ್ಚಬೇಕಾ? ರಾಮ, ಎಷ್ಟೊಂದು ಅನ್ಯಾಯ ಮಾಡ್ತೀಯನಲ್ಲ. ಗಂಡಸ್ರ ಎಲ್ರು ಕೇಳಿಸ್ಕೊಳ್ರು. ನಿಮ್ ಮನೆಯಾಗೆ ನಿಮ್ ಹೆಂಗಸರು ಸೀರೆ ಬಿಚ್ಚೋದನ್ನ ನೀವು ಮಾತ್ರ ನೋಡಿರ್ತೀರಾ. ಇಲ್ಲಿ ಸಾಮೂಹಿಕವಾಗಿ ಸೀರೆ ಬಿಚ್ಚೋದನ್ನ ಎಲ್ರು ನೋಡ್ರು. ಏನನ್ನೇಯ ನೀವ್ ಹಿಂಗ್ ಮಾಡ್ತೀರಾ ಅಂತಾನೆ ನಾವೆಲ್ಲ ಸೇರ್ಕೊಂಡು ಅರ್ಜುನ್ಗೆ ಓಟ್ ಹಾಕಿದ್ದು. ಅರ್ಜುನ್ ಓಟ್ ಹಾಕ್ತೇನೆ. ಎಲ್ಲವನು ಓಟ್ ಹೊತ್ತಿಸ್ಕೊಂಡಲ್ಲ, ಅವನೆಲ್ಲ ಅವನು ಕರೀರೆ ಕರೀರಿ. ಅವನು ಬಂದು ನಿಮ್ಮ ಮಾನ ಮರ್ಯಾದೆಲ್ಲ ಕಾಪಾಡ್ತಾನೇನೋ. ಕರೀರೆ ಕರೀರಿ. ಮನುಷ್ಯನ ರಾಕ್ಷಸನ? ತಾಯಿಯ ಹೊಟ್ಟೆಲ್ ಹುಟ್ಲಿಲ್ವಾ? ಅಕ್ಕ
ತಂಗ್ರ ಜೊತೆ ಬೆಳಿಲಿಲ್ವಾ? ಹೆಂಡತಿ ಜೊತೆ ಸಂಸಾರ ಮಾಡ್ಲಿಲ್ವಾ? ಒಂದ್ ಹೆಣ್ಣಿನ ಮಾನ ಕಾಪಾಡೋದು ಗಂಡಸಿನ ಧರ್ಮ, ಅದು ಅವನ್ ಕರ್ತವ್ಯ ಕೂಡ. ಅದು ಬಿಟ್ಟು ಹೆಣ್ಣಿನ ಮಾನದ ಜೊತೆ ಆಟಾಡೋ ನಿನ್ನಂತವನ ಯಾವ ತಾಯಿನೂ ಕ್ಷಮಿಸಲ್ಲ, ಕಟ್ಕೊಂಡು ಹೆಂಡ್ತಿನೂ ಒಪ್ಪಲ್ಲ. ಬಿಟ್ಬಿಡೋರ್ನ, ಇಲ್ಲಾಂದ್ರೆ ನಿಮ್ಗೊಂದು ಗತಿ ಕಾಣಿಸ್ಬೇಕಾಗತ್ತೆ. ಹುಷಾರ್. ಆಹಾ, ನರಿ ಹತ್ರ ಬಂದು ನ್ಯಾಯ ಕೇಳ್ತಿದ್ದೀಯನೆ. ಮೊದಲು ನಿನ್ನ ಸೇರ ಕಿತ್ತಾಡ್ತೀನಿ. ಇನ್ಮೇಲೆ ನೀವು ಯಾರೂ ಆ ಗೌಡನ ಗೊಡ್ಡ ಬೆದರಿಕೆಗೆ ಹೆದರೋ ಅವಶ್ಯಕತೆ ಇಲ್ಲ. ಈ ಊರಿಗೆ ಬೇಕಾಗಿರೋ ಶಾಲೆ, ನೀರು, ಬಸ್ಸು, ಕರೆಂಟು ಅದೇನಿದ್ರು ಸರ್ಕಾರ ಜೊತೆ ಮಾತಾಡಿ ಕೊಡಿಸೋ ವ್ಯವಸ್ಥೆ ಮಾಡಿಕೊಡ್ತೀನಿ. ನಿಮ್ಮ ಕುಂದುಕೊರತೆಗಳೇನಿದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ, ನಾವೆಲ್ಲ ಸೇರಿ ನಿಮಗೆ ಸಹಾಯ ಮಾಡ್ತೀವಿ. ಯಾಕ್ರಿ, ಏನಾಯ್ತು? ನಮ್ಮೂರಿನ ಮಾನ ಮರ್ಯಾದೆಲ್ಲ ಮಣ್ಪಾಲಾಗೋಯ್ತು. ಅದೇನಾಯ್ತು ಅಂತ ಸರಿಯಾಗಿ ಹೇಳ್ರಿ. ಗೌಡ ಎಲೆಕ್ಷನ್ ಸೋತೆ ಅಂತ ರೌಡಿಗಳು ಬಂದು ನಮ್ಮೂರ್ ಹೆಂಗಸನೆಲ್ಲ ಹೊಡೆದು ಬಡ್ದು ಎಳ್ಕೊಂಡು ಹೋಗಿದ್ದಾರೆ. ಅಷ್ಟು ಸಾಲದು ಅಂತ ಆ ಗೌಡ ಅವ್ರು ಸೀರೆ ಬಿಚ್ಚಿ ಬೆತ್ತೆ ಮಾಡಕ್ ಹೊರಟಿದ್ದಾನೆ. ಈಗ ನೀವು ಅವ್ರನ್ನ ಕಾಪಾಡಲೇಬೇಕು. ಯಾಕೆ, ಏನಾಯ್ತು? ರುದ್ರೇಗೌಡ ಅದಕ್ಕೆ ನೆಲ್ಕೊಂಡು ಗಲಾಟೆ ಮಾಡ್ತಿದ್ದಾನಣ್ಣ. ಬೇಗಪ್ಪ ಅಣ್ಣ. ರುದ್ರೇಗೌಡ ಕಟ್ಟಾಕ್ರೋ. ನಮ್ಮ ಹಳ್ಳಿಗೆ ಬಂದು ನಮ್ಮ ಅಪ್ಪನ್ ಕೊಂದು ನನ್ನ ನೆಮ್ಮದಿ ಹಾಳು ಮಾಡಿದೆ. ಈಗ ನಿನ್ ಕಣ್ಣೆದುರಿಗೆ ನಿನ್ನ ಅತ್ತಿಗೆ ಮಾನಭಂಗ ಮಾಡಿ ನಿನ್ ನೆಮ್ಮದಿರು ಹಾಳು ಮಾಡ್ತೀನಿ. ನೋಡಿ ಮಜಾ ತಗೋ. ಕೂಗಾಡ್ತಾ ಇದ್ದಾನೆ, ನೋಡ್ಕೊಡ್ರು. ಕರ್ಕೊಂಡೋಗ. ಸರ್, ನಾನೇನಾದ್ರೂ ಮನೆ ನೋಡ್ಕೊಂಡ್ ಬರಲ್ಲ? ಅರ್ಜುನಲ್ಲಿ ಸರ್, ಅರ್ಜುನ್ ಸಿಗ್ಲಿಲ್ಲ, ಇವ್ರು ಸಿಕ್ಕಿದ್ರು. ಏಯ್, ಅರ್ಜುನಲ್ಲಿ ಹೇಳೋ. ಹೇಳಲ್ಲ. ಹೇಳೋ. ಏಯ್, ಹೇಳೋ. ಏನು? ಅರ್ಜುನಲ್ಲಿ ಅಂತ ಹೇಳು. ಬಿಡ ಬಾಯಿ. ಅರ್ಜುನಲ್ಲಿ ಅಂತ ಹೇಳು. ಹೇಳು. ಹೇಳಲ್ಲ. ಹೇಳೋ. ಬಸವ ಕಲ್ಯಾಣಿ ಹತ್ರ ರಂಗನ್ ಹೊಡಿತಾ ಇದಾರೆ. ಹೇಳ್ಕೊಂಡು ಹೋಗಿ ಇವ್ರನ್ನ. ಎಲ್ಲ ಕಾನ್ಸ್ಟೇಬಲ್ ಕರ್ಕೊಂಬನ್ನಿ. Come on, follow me.
ಅರ್ಜುನ್ ನಮ್ಮ ಅಟೆನ್ಷನ್ನ ಡೈವರ್ಟ್ ಮಾಡಿ ನಮ್ಮನ್ನ ಫೋನ್ ಮಾಡಿದ್ದಾನೆ. ಇದರಲ್ಲಿ ಏನೋ ನಡೆದಿದೆ. ಡೂ ಒನ್ ಥಿಂಗ್ ಅಂడి, ಇವನ್ನೆಲ್ಲ ಕರ್ಕೊಂಡು ಮನೆ ಹತ್ರ ಹೋಗಿ, ನಾನು ಬೇರೆ ಕಡೆ ಹೋಗ್ತೀನಿ. ಓಕೆ ಸರ್, ಕಮಾನ್ ಮೂವ್, ಹರಿಯಪ್ ಹರಿಯಪ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಹಿಡ್ಕೊಂಡೋಗಿ, ಈ ನನ್ನ ಮಗನ ಹಿಡ್ಕೊಂಡೋಗಿ. ನೀವು ಹೋಗಿ ನಿಮ್ಮಪ್ಪನ ಶಿಲಾವರಣ ಮಾಡಿ, ನಾನು ಇವ್ನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ಈ ನನ್ನ ಮಗನ ಮಾತ್ರ ಬಿಡ್ಬೇಡಿ, ಬಿಡ್ಬೇಡಿ ಅವನ. ಅಣ್ಣ ದಯವಿಟ್ಟು ನಾನು ಬಿಟ್ಬಿಡು. ಅರ್ಜುನ್, ನನ್ನ ಕೆಟ್ಟವನನ್ನಾಗಿ ಮಾಡ್ಬೇಡ, ಸರೆಂಡರ್ ಆಗ್ಬಿಡು. ಸರೆಂಡರ್ ಆಗ್ತೀನಿ, ಆದ್ರೆ ಈಗಲ್ಲ. ಆ ರಂಗನ ತಲೆ ತೆಗೆದು ಬಂದು ನಾನೇ ಸರೆಂಡರ್ ಆಗ್ತೀನಿ. ನೋ, ಅದು ಮಾತ್ರ ಸಾಧ್ಯ ಇಲ್ಲ. ನಾನಿಲ್ಲಿಗೆ ಬಂದಿರೋದು ನಿನ್ನ ಅರೆಸ್ಟ್ ಮಾಡಕ್ಕೆ, ಅವನಿಗೆ ರಕ್ಷಣೆ ಕೊಡಕ್ಕೆ. ಇಂಥ ಕಚಡ ನನ್ನ ಮಕ್ಕಳಿಗೆ ನೀವು ರಕ್ಷಣೆ ಕೊಡ್ತೀರಾ? ಅವನು ಮಾಡಿರೋದನ್ನು ಕೇಳಿದ್ರೆ ನಾನಲ್ಲ, ನೀವೇ ಅವನು ಕೊಂದಾಕ್ಬಿಡ್ತೀರಾ. ಕೇಳೋದು ಬಿಡೋದು ಆಮೇಲೆ, ಮೊದಲು ನಿನ್ ಸರೆಂಡರ್ ಆಗ್ಬಿಡು. ಅಣ್ಣ, ನೀವು ಹೀಗೆ ಹಠ ಮಾಡ್ತಾ ಇದ್ರೆ ನಾನು ನಿಮ್ಮನ್ನು ಮೀರಿ ಅವ್ನು ಕೊಲ್ಬೇಕಾಗುತ್ತೆ. ಬೇಡ ಅರ್ಜುನ್, ನೀನು ಹೀಗೆ ಹಠ ಮಾಡ್ತಾ ಇದ್ರೆ ನಾನು ಹಿಂಗ್ ಶೂಟ್ ಮಾಡ್ಬೇಕಾಗುತ್ತೆ. ಶೂಟ್ ಮಾಡ್ತೀರಾ? ಮಾಡಿ, ಕಮ್ ಆನ್, ಶೂಟ್ ಮೀ. ಬೇಡ ಅರ್ಜುನ್, ಸುಮ್ಮನೆ ಸರೆಂಡರ್ ಆಗ್ಬಿಡು. ಅದಕ್ಕೆ ಸಾಯ್ತಾ ಇದ್ದಾಳೆ, ನೀವೆಲ್ಲ ಹೊಡೆದಾಡ್ತಿದ್ದೀರಾ. ಮೊದ್ಲಾಗ ಅದಕ್ಕೆ ಪ್ರಾಣ ಉಳಿಸೋಣ. ಏನ್ ಹೇಳ್ತಿದ್ಯಾ? ಹೌದಣ್ಣ, ನಾನು ಹೇಳೋ ಕೇಳ್ಬಿಟ್ಟೆ. ಕರ್ತವ್ಯ ಕರ್ತವ್ಯ ಅನ್ಕೊಂಡು ನಾನು ನಿನ್ಮೇಲೆ ಕೈ ಮಾಡೋ ಹಾಗೆ ಮಾಡ್ಬಿಟ್ಟೆ. ಆ ಚಾಂಡಾಳ ಏನ್ ಮಾಡಿದ್ದಾನೆ ಗೊತ್ತಾ? ನನ್ನ ಅದಕ್ಕೆ ಮಾನಭಂಗ ಮಾಡೋ ಪ್ರಯತ್ನ ಪಟ್ಟಿದ್ದಲ್ದೆ ಅವಳು ಪ್ರಾಣಕ್ಕೆ ಕೂತಂದಿದ್ದಾನೆ. ಹೌದಣ್ಣ, ಅಣ್ಣ ಹೇಳ್ತಿರೋದು ನಿಜ. ಅರ್ಜುನ್, ನಾನು ಆ ರಂಗನ ವಿಚಾರಿಸ್ಕೊತೀನಿ. ಬೇಡ, ನೀನ್ ಹೋಗಿ ಅದಕ್ಕೆ ಉಳಿಸ್ಕೊ. ಆ ಚಾಂಡಾಳನ್ನ ನಾನು ನೋಡ್ಕೊಂತೀನಿ. ಹೋಗೋಣ, ಬಾ ಹೋಗು. ನಿನ್ ಮಗ ಮಾತಾಡಿಸ್ಕೊಂಡ್ಬಿಟ್ಟ, ನಿನ್ ಮರ್ಯಾದೆ ಕಾಪಾಡ್ಬಿಟ್ಟ. ಈ ಹಳ್ಳಿ ಇನ್ಮೇಲೆ ನಿನ್ ಹೆಸರಲ್ಲೇ ಬಾಳ್ಬೇಕು.
ಬೇಡ